ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಮತ್ತು IBS ಸಮಸ್ಯೆಯ ಕುರಿತಾಗಿ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಗ್ಯಾಸ್ಟ್ರಿಕ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಅದು ದೊಡ್ಡವರಿರಬಹುದು, ಚಿಕ್ಕ ಮಕ್ಕಳಿರಬಹುದು ಅಂತಾನೆ ಹೇಳಬಹುದು. ಹೀಗಾಗಿ ಈ ಒಂದು ಪ್ರಾಬ್ಲಮ್ ಬರೋದಕ್ಕೆ ಮೇಜರ್ ರೀಸನ್ ಏನು, ಅದರ ಲಕ್ಷಣಗಳು ಹೇಗಿರುತ್ತೆ, ಅದನ್ನು ಗುಣಪಡಿಸಿಕೊಳ್ಳೋದು ಯಾವ ರೀತಿ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಆಲ್ ಫೈನ್. ಎಸ್ ಡಾಕ್ಟರ್, ಗ್ಯಾಸ್ಟ್ರಿಕ್ ಅಂಡ್ IBS ಸಾಕಷ್ಟು ಬಾರಿ ನಾವು ಮಾತನಾಡಿದ್ದೀವಿ, ಆದರೂ ಕೂಡ ಜನಕ್ಕೆ ಅರಿವು ಬೇಕಾಗಿದೆ ಅಂತಲೇ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಇರಬಹುದು, ಫುಡ್ನ ನೆಗ್ಲೆಕ್ಟ್ ಮಾಡೋದು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಇದೇ ಒಂದು ಮೇಜರ್ ರೀಸನ್ ಗ್ಯಾಸ್ಟ್ರಿಕ್ಗೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ನಾವು ಗ್ಯಾಸ್ಟ್ರಿಕ್ ಬಗ್ಗೆನೇ ಮಾತನಾಡೋಣ. ಈ ಒಂದು ಪ್ರಾಬ್ಲಮ್ ಮೊದಲನೇದಾಗಿ ಯಾಕೆ ಬರುತ್ತೆ ಡಾಕ್ಟರ್, ಅಂಡ್ ಇದರ ಲಕ್ಷಣಗಳು ಹೇಗಿರುತ್ತೆ? ಇವಾಗ ಗ್ಯಾಸ್ಟ್ರಿಕ್ ಅಂದರೆ ಏನು? ಯಾವುದೇ ಒಂದು ಪೇಷಂಟ್ ಬಂದಾಗ ಏನಾಗುತ್ತೆ ಅಂದರೆ, ಡಾಕ್ಟ್ರ್ ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ತಾರೆ. ಬಟ್ ಸಡನ್ನಾಗಿ ನೋಡಿದ್ರೆ ಅವರಲ್ಲಿ ಗ್ಯಾಸ್ಟ್ರಿಕ್ ಇರೋದಿಲ್ಲ, STD ಇರ್ಬೋದು. ಯಾವುದೇ ಒಂದು ಸಣ್ಣದಾದ ಹೊಟ್ಟೆಯ ಸಮಸ್ಯೆ ಆಯಿತು ಅಂತ ಹೇಳಿದ ತಕ್ಷಣ ಗ್ಯಾಸ್ಟ್ರಿಕ್ ಅಂತೇಳಿ ಲೇಬಲ್ ಹಾಕ್ತೀರ. ಮೊದಲನೇದಾಗಿ ಇಲ್ಲಿ ಗ್ಯಾಸ್ಟ್ರಿಕ್ ಅಂದರೆ ಏನು ಅಥವಾ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ. ಸೊ ನೀವು ಏನೇ ಊಟ ತಿಂಡಿಯನ್ನು ನೀವು ಸೇವಿಸಿದಾಗ ನೀವೇನು ಮಾಡ್ತೀರಾ? ಜಸ್ಟ್ ಅದನ್ನು ಹಂಗೆ ನುಂಗೋದಿಲ್ಲ, ಅಗಿತೀರ. ಸೊ ಮೊದಲನೆಯ ಕೆಲಸ ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಅದನ್ನು ಅಗದಾಗ ಏನಾಗುತ್ತೆ, ನಿಮ್ಮ ಬಾಯಲ್ಲಿ ಇರುವಂಥ ಆ ಸಲೈವರಿ ಗ್ಲ್ಯಾಂಟು ಸಲೈವನ ಸೆಕ್ರೀಟ್ ಮಾಡಿದಾಗ ಸೊ ಇಟ್ ಟರ್ನ್ಸ್ ಇನ್ ಟು ಅ ಪೇಸ್ಟಿ ಫಾರ್ಮ್ಯಾಟ್. ಸೊ ನೀವು ಎಷ್ಟೇ ಗಟ್ಟಿಯಾಗಿರೋದನ್ನು ಆಗದಿರ್ಬೋದು, ಎಷ್ಟೇ ಡ್ರೈ ಆಗಿರೋದನ್ನು ಆಗದಿರ್ಬೋದು, ಅದೇನಾಗುತ್ತೆ, ಈ ಸಲೈವ ಜೊತೆಲಿ ಫಸ್ಟು ಪೇಸ್ಟ್ ಆಗುತ್ತೆ. ನೀವು ಅದನ್ನು ಗಂಟ್ಲಲ್ಲಿ ಅಂದರೆ ಅನ್ನನಾಳದಲ್ಲಿ ನುಂಗಿ ಅದು ಹೊಟ್ಟೆಗೆ ಕಳಿಸ್ತೀರ. ಈ ಹೊಟ್ಟೆಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿರುವಂಥ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸು, ಆ್ಯಸಿಡ್ಸು ಅದನ್ನು ಚರ್ನ್ ಅಪ್ ಮಾಡಿ ಅಬ್ಸಾರ್ಬೆಬಲ್ ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು, ಅದರಲ್ಲಿ ದೇಹಕ್ಕೆ ಬೇಕಾಗಿರುವಂಥದ್ದೆಲ್ಲನೂ ಅಬ್ಸಾರ್ಬ್ ಆಗಲಿ, ಆ ದೇಹದಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬೇರೆ ಏನೂ ಆಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅದೇನು ಮಾಡೋದು, ಅದನ್ನು ಇನ್ನೂ ಫರ್ದರ್ ಅಬ್ಸಾರ್ಬಬಲ್ ಟೈಪಿಗೆ ಅದನ್ನು ಮಾಡಿ ಲಿಕ್ವಿಫೈ ಮಾಡಿ ಅದನ್ನು ಡಿಯೋಡಿನಮ್ ಅಂತೇಳಿ ಒಂದು ಫಸ್ಟ್ ಪಾರ್ಟ್ ಆಫ್ ದಿ ಇಂಟೆಸ್ಟೈನಲ್ಲಿ ಅದನ್ನು ಪ್ರೆಸ್ ಮಾಡಿ ಕಳಿಸುತ್ತೆ ಅಲ್ಲಿ. ಸೊ ಅವಾಗೇನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ, ಇವಾಗ ಸಕ್ಕರೆ ಎಳ್ಕೊಳುತ್ತೆ, ಮತ್ತು ನಿಮ್ಮ ನ್ಯೂಟ್ರಿಷನ್ಸ್ ಎಲ್ಲ ಏನೇನು ಬೇಕು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ ಎಲ್ಲ ಎಳ್ಕೊಂಬಿಡುತ್ತೆ. ಸೊ ಇನ್ನೂ ಲಾರ್ಜ್ ಇಂಟೆಸ್ಟೈನ್ ಇನ್ನೂ ಮಿಕ್ಕಿರೋದನ್ನು ಸ್ವಲ್ಪ ಎಳ್ಕೊಂಡು ಲಾಸ್ಟ್ ಪಾರ್ಟ್ ಆಫ್ ದಿ ಇಂಟೆಸ್ಟೈನ್ ಅಂದರೆ ರೆಕ್ಟಮ್ ಅಂತೇಳೋ ಒಂದು ಜಾಗಕ್ಕೆ ಹೋದಾಗ ಅಲ್ಲಿರುವಂಥ ನೀರನ್ನು ಕೂಡ ಎಳ್ಕೊಂಡು ಆ್ಯನಲ್ ಕೆನಾಲ್ನಿಂದ ಎಕ್ಸ್ಕ್ರೀಟ್ ಆಗೋಗುತ್ತೆ, ನೀವೇನೇ ಒಂದು ತಿಂದಿರೋದನ್ನು. ಸೊ ಇದು ಒಂದು ಡೈಜೆಸ್ಟಿವ್ ಪ್ರೋಸೆಸ್ ಅಂತ ನಾವು ಹೇಳ್ತೀವಿ. ಈಗ ಇಲ್ಲಿ ಗ್ಯಾಸ್ಟ್ರಿಕ್ ಎಲ್ಲಿ ಬರಬೇಕು? ನಿಮ್ಮ ಬಾಯಿಂದ ಹಿಡಿದು ಹೊಟ್ಟೆವರೆಗೂ ಲೆಕ್ಕಾಚಾರವನ್ನು ತೊಗೊಳ್ಳೋಣ ಅಂತ. ಹೊಟ್ಟೆಯ ಭಾಗದಲ್ಲಿ ಇರುವಂಥ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸ್ ಸರಿಯಾಗಿ ಸಮಯಕ್ಕೆ ತಿಂದಿರುವಂಥ ತಿನಿಸಿಗೆ ಸಿಗದೇ ಹೋದಾಗ, ನೀವು ತಿಂದಿರುವಂಥ ತಿನಿಸಲ್ಲಿ ಇರುವಂಥ ಒಂದು ಕೆಮಿಕಲ್ ಕಾಂಬಿನೇಷನ್, ಒಂದು ಎಂಜಮ್ಯಾಟಿಕ್ ಆ್ಯಕ್ಷನ್ಸಿಂದ ಏನಾಗುತ್ತೆ, ಅಲ್ಲೊಂದು ಹೆಚ್ಚು ಕಡಿಮೆ ಆದಾಗ ನಿಮಗೊಂದು ಡಿಸ್ಕಂಫರ್ಟ್ನ ನೀವು ಫೀಲ್ ಮಾಡ್ತೀರಾ. ಸೊ ಅದು ಹೊಟ್ಟೆ ಉಬ್ಬರ ಇರ್ಬೋದು, ನೀವು ಸಿಮ್ಟಮ್ಸ್ ಅಂತ ಹೇಳಿ ಏನಿದೆ ಲಕ್ಷಣಗಳು ಅಂತ ತಿಳ್ಕೊಂಡಾಗ ಹೊಟ್ಟೆ ಉಬ್ಬರ ಇರ್ಬೋದು, ಎದೆ ಭಾಗದಲ್ಲಿ ಭಾರ ಆಗ್ಬೋದು, ತಿಂದಿರೋದೆಲ್ಲ ಮೇಲಕ್ಕೆ ಬರ್ತಾ ಇರ್ಬೋದು, ಬಾಯಲ್ಲಿ ಒಂಥರ ಹುಳಿ ಟೇಸ್ಟ್ ಆಗ್ತಾ ಇರ್ಬೋದು, ಅವಾಗವಾಗ ನೀವು ಬಿಕ್ಕಳಿಸ್ತಾ ಇರ್ಬೋದು ಅಥವಾ ತೇಗ್ತಾ ಇರ್ಬೋದು. ಸೊ ಈ ಒಂದು ಇದನ್ನು ನೀವು ನೋಡ್ತೀರಾ. ಅದ್ರ ಜೊತೆಯಲ್ಲಿ ಮೈಯೆಲ್ಲ ಒಡೆದಿರುವಂಥ ನೋವನ್ನು ನೋಡ್ಬೋದು. ಇದು ಕ್ರಾನಿಕ್ ಗ್ಯಾಸ್ಟ್ರಿಕ್ಕಲ್ಲಿದ್ದಾಗ ಅಥವಾ ಸಿವಿಯರ್ ಗ್ಯಾಸ್ಟ್ರಿಕ್ಕಲ್ಲಿದ್ದಾಗ ಮೈಯೆಲ್ಲ ಒಡೆದಿರುವಂಥ ಏಟುಗಳ ಥರ ನೀವು ನೋವನ್ನು ಅನುಭವಿಸ್ಬೋದು. ಅದೇ ಥರನೇ ಇವನ್ ಗ್ಯಾಸ್ಟ್ರಿಕ್ ಮಿಮಿಕ್ಸ್ ಹಾರ್ಟ್ ಅಟ್ಯಾಕ್, ಎದೆ ಭಾಗದಲ್ಲಿ ಸಿವಿಯಾರಿಟಿ ಜಾಸ್ತಿ ಆದಾಗ ಹೊಟ್ಟೆಯ ಒಂದು ಪ್ರೆಷರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ನೋವನ್ನು ಕೂಡ ನೀವು ಅನುಭವಿಸ್ತೀರ. ಅಷ್ಟು ಸಿವಿಯರ್ ಆಗುತ್ತೆ. ಎಷ್ಟೋ ಸತಿ ಮಿಡ್ ನೈಟ್ ಥ್ರೆಟ್ ಅಂತೇಳಿ ಹೋದಾಗ, ಇಲ್ಲ ರೀ ನಿಮಗೆ ಬರೀ ಗ್ಯಾಸ್ಟ್ರಿಕ್ ಆಗಿದೆ, ಹೈಪರ್ ಜಾಸ್ತಿ ಆಗಿಬಿಟ್ಟಿದೆ, ನಿಮಗೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ಗ್ಯಾಸ್ಟ್ರಿಕ್ ಮೆಡಿಸಿನನ್ನು ಕೊಡುವಂಥದ್ದಾಗುತ್ತೆ. ಸೊ ಇಲ್ಲವರೆಗೂ ಗ್ಯಾಸ್ಟ್ರಿಕ್ ಕಂಡೀಷನ್ಸು ಹೋಗುತ್ತೆ. ಸೊ ಇದಕ್ಕೆ ಈ ನಾರ್ಮಲ್ ಅಬ್ನಾರ್ಮ್ಯಾಲಿಟಿ ಆದಾಗಲೇ ಈ ಥರ ಸಮಸ್ಯೆಗಳು ಹೊರಬರುತ್ತೆ. ಸೊ ಆ ಅಬ್ನಾರ್ಮ್ಯಾಲಿಟಿ ಆಗೋದಕ್ಕೆ ಹಲವಾರು ಕಾರಣಗಳು ಗ್ಯಾಸ್ಟ್ರಿಕ್ ಜೊತೆಲಿ ಸೇರ್ಕೊಳ್ತಾ ಬರುತ್ತೆ. ಎಸ್ ಡಾಕ್ಟರ್, ಹಾಗಿದ್ರೆ ಮೊದಲೇದಾಗಿ ಇದರ ಲಕ್ಷಣಗಳು ನಮಗೆ ಹೇಗೆ ಗೊತ್ತಾಗುತ್ತೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋದು ಅಂತ? ಇವಾಗ ಜನರಲಾಗಿ ಚೆನ್ನಾಗಿ ಆರಾಮಾಗಿ ಊಟ ಮಾಡ್ತಾ ಇದ್ದೀರಾ, ಯಾವತ್ತೂ ನಿಮ್ಗೇನೂ ಸಮಸ್ಯೆ ಬಂದಿಲ್ಲ, ಆ ಒಂದಿನ ಸಡನ್ನಾಗಿ ಹೊಟ್ಟೆ ಉಬ್ಬರ ಬರುತ್ತೆ. ಸೊ ಯಾಕೋ ಒಂಥರ ಬ್ಲಾಟೆಡ್ನೆಸ್ ಅಂತ ಹೇಳ್ತೀರ, ಒಂಥರ ಗ್ಯಾಸ್ ತುಂಬ್ತಾ ಇದೆ ಅಂತ ಹೇಳ್ತೀರ. ಸೊ ನಾರ್ಮಲಿ ಯಾವುದೇ ಒಂದು ಕಂಬಸ್ಟಿಬಲ್ ಕಂಡೀಷನ್ಸ್ ಆದ್ರೂ ಕೂಡ ನಿಮ್ಮಲ್ಲಿ ಒಂದು ಗ್ಯಾಸ್ ಅನ್ನೋದನ್ನು
ಒಂದು ಲೆಟ್ ಔಟ್ ಆಗಲೇಬೇಕಾಗಿರುತ್ತೆ. ಅದು ಏನಾಗುತ್ತೆ ಗ್ಯಾಸ್ಟ್ರಿಕ್ ಕಂಡೀಷನ್ಸಲ್ಲಿ ಲೆಟ್ ಔಟ್ ಆಗ್ತಾ ಬರುತ್ತೆ, ನಿಮಗೊಂದು ಬ್ಲೋಟೆಡ್ ಅಬ್ಡಮನ್ ಫೀಲಿಂಗ್ ಬರುತ್ತೆ. ಸೊ ಸೆಕೆಂಡ್ ಥಿಂಗ್, ಎದೆ ಭಾಗದಲ್ಲಿ ಭಾರ ಬರುತ್ತೆ, ಏನೋ ಒತ್ತುತ್ತಾ ಇದೆ ನನ್ನ ಎದೆ ಜಾಗದಲ್ಲಿ. ಒಬ್ಬೊಬ್ರು ಹೇಳ್ತೀರಾ ಯಾರೋ ಬಂದು ಕೂತಂಗೆ ಆಗಿಬಿಡುತ್ತೆ ಡಾಕ್ಟ್ರೇ ನನಗೆ ಅಂತ ಹೇಳ್ತೀರಾ. ಎಸ್, ಈ ಥರ ಎದೆ ಭಾಗದಲ್ಲಿ ಒತ್ತಿರುವಂಥ ನೋವನ್ನು ನೀವು ಅನುಭವಿಸ್ತೀರ. ಅದೇ ಥರ ತಿಂದಿದ್ದೆಲ್ಲ ಬಾಯಲ್ಲಿ ಬರ್ತಾ ಇದೆ, ಏನೋ ಗೊತ್ತಿಲ್ಲ ನನಗೆ, ಊಟ ಮಾಡಿರ್ತೀನಿ, 1-1.5 ಗಂಟೆ ಕಾಲದೊಳಗಡೆ ಮೇಲಕ್ಕೆ ಬರ್ತಾ ಇರುತ್ತೆ, ನನಗೆಲ್ಲ ತಿಂದಿದ್ದೆಲ್ಲ ಮೇಲಕ್ಕೆ ಬರ್ತಾ ಇರುತ್ತೆ ಅನ್ನೋದನ್ನು ನೀವು ಹೇಳ್ತೀರಾ ಇಲ್ಲಿ. ಸೊ ಇಲ್ಲೇನಾಗ್ತಾ ಇರುತ್ತೆ ಅಂದರೆ ಹೊಟ್ಟೆ ಭಾಗದಲ್ಲಿರುವಂಥ ಸ್ಪ್ಲಿಂಟರ್ ಎಫಿಕೆಸಿ ಕಮ್ಮಿ ಆಗಿರುತ್ತೆ. ಅದೇನು ರಬ್ಬರ್ ಬಾಂಡ್ ಅದನ್ನು ಇಟ್ಕೊಂಡು ಒಳಗಡೆ ಕವರೊಳಗಡೆ ಇಡಬೇಕು, ಅದು ಲೂಸ್ ಆಗಿದ್ದಾಗ ಮೇಲಕ್ಕೆ ಬರ್ತಾ ಇರುತ್ತೆ. ಸೊ ನಾವು ಅದಕ್ಕೊಂದು ಸ್ಪೆಸಿಫಿಕ್ ಕಂಡೀಷನ್ನ ತಗೊಂಡು ಬರ್ತೀವಿ. ಅಲ್ಲಿ ತುಂಬ ವರ್ಷಗಳಿಂದ ಗ್ಯಾಸ್ಟ್ರಿಕಲ್ಲಿ ಸಫರ್ ಆಗ್ತಾಯಿದ್ರೆ ಈ ಒಂದು ಸಮಸ್ಯೆ ಕಾಂಪ್ಲಿಕೇಶನ್ ಬರುತ್ತೆ. ಗ್ಯಾಸ್ಟ್ರೋ ಈಸೋಫೆಗ್ನಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಆಗಿಬಿಡೋದಂದ್ರೆ ಮೇಲಕ್ಕೆ ಹೊಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿ. ಸೊ ಅನ್ನನಾಳದಲ್ಲಿ ಮೇಲಕ್ಕೆ ಬರೋದನ್ನು ನೀವು ನೋಡ್ತೀರಾ. ಅದೇ ಥರ ಅವಾಗವಾಗ ಹೊಟ್ಟೆ ಉಬ್ಬರ ಬಂದು ಬೆಲ್ಚಾಗ್ತಾ ಇರುತ್ತೆ, ತೇಗು ಬರ್ತಾ ಇರುತ್ತೆ, ನೀವು ಅದೇ ಕಮ್ಮರ್ ತೇಗು ಅಂತೆಲ್ಲ ಹೇಳ್ತೀರಲ್ಲ, ನಿಮ್ಗೆ ಆ ಥರದ್ದನ್ನು ನೀವು ಅನುಭವಿಸ್ತಾ ಇರ್ತೀರ. ಒಂದು ಸತಿ ಸಿವಿಯರ್ ಆದಾಗ ಒಂಥರ ವಾಮಿಟಿಂಗು ಕೂಡ ಆಗುತ್ತೆ, ಮೂಗಲ್ಲೂ ಕೂಡ ನೀವು ತಿಂದಿರುವಂಥದ್ದು ಸೆಕ್ರೇಷನ್ಸ್ ಏನೇನಿರುತ್ತೆ ಅದು ಕೂಡ ಬರುವಂಥದ್ದು ಇರುತ್ತೆ, ವಾಮಿಟು ಕೂಡ ಆಗುತ್ತೆ. ಸೊ ಈ ಥರ ಸಿಂಪ್ಟಮ್ಗಳನ್ನು ನೀವು ನೋಡ್ತೀರ. ಸಿವಿಯರ್ ಆಗಿದ್ದಾಗ ಅಥವಾ ನೀವು ತಿಂದಿರೋ ತಿನಿಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಾಗ, ಯಾವುದೋ ಒಂದು ಕಾರಣದಲ್ಲಿ ತುಂಬ ಜಾಸ್ತಿ ಆದಾಗ ಒಡೆದಿರೋ ನೋವನ್ನು ನೀವು ಯಾರೋ ಚೆನ್ನಾಗಿ ಹಾಕ್ಕೊಂಡು ನಿಮಗೆ ಹೊಡೆದಿದ್ದಾರೆ ಆ ಥರ ನೋವನ್ನು ನೀವು ಅನುಭವಿಸ್ತೀರ. ಇನ್ನೂ ಸಿವಿಯರ್ ಆಗಿ, ಯಾಕಂದರೆ ನಿಮ್ಮ ಹಾರ್ಟಿಗೆ ಹತ್ರದಲ್ಲೇ ಗ್ಯಾಸ್ಟ್ರಿಕ್ ಅಂದರೆ ನಿಮ್ಮ ಸ್ಟಮಕ್ ಇರೋದ್ರಿಂದ ಅಲ್ಲಿರುವಂಥ ಪ್ರೆಷರ್ ಬಿಲ್ಡಪ್ ಆಗಿರೋದ್ರಿಂದ ಎಲ್ಲೋ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆಯೇನೋ ಅನ್ನೋ ನೋವನ್ನು ನೀವು ಎದೆ ಭಾಗದಲ್ಲಿ ನೀವು ಅನುಭವಿಸ್ತೀರ. ಇಟ್ ಆಲ್ಸೋ ಮಿಮಿಕ್ಸ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ದೀಸ್ ಆರ್ ದಿ ಸಿಂಪ್ಟಮ್ಸ್ ವಾಟ್ ಯು ಸಿ ಇನ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್. ಎಸ್ ಡಾಕ್ಟರ್, ಇನ್ನು ನಾವು ತಗೊಳ್ಳುವಂತಹ ಫುಡ್ಡು ಇಂಟೇಕ್ ಆದಾಗ ಕೆಲವೊಬ್ಬರಿಗೆ ಡೈಜೆಷನ್ ಆಗೋದಿಲ್ಲ. ಸೊ ಇದು ಯಾವ ಕಾರಣಕ್ಕೆ, ಅವರಿಗೆ ಮೊದಲೇ ಏನಾದರೂ ಪ್ರಾಬ್ಲಮ್ ಇರುತ್ತಾ ಅಥವಾ ಇವರು ಇಂಥ ಆಹಾರ ತೆಗೆದುಕೊಂಡ್ರೆ ಮಾತ್ರ ಇವ್ರ ಬಾಡಿಗೆ ಹೊಂದ್ಕೊಳ್ಳುತ್ತೆ ಅಂತ ಏನಾದರೂ ಇದೆಯಾ ಅಂತ? ಇವಾಗ ಇದಕ್ಕೆ ಚಿಕ್ಕ ಮಕ್ಕಳಿಂದ ತೊಗೊಂಡು ಬರೋಣಂತೆ. ಇವಾಗ ಒಂದು ಫ್ಯಾಮ್ಲಿ ಇದೆ, ಅವರು ನಾರ್ತ್ ಕರ್ನಾಟಕದವ್ರು ಇರ್ತಾರೆ, ಮತ್ತೊಂದು ಫ್ಯಾಮ್ಲಿ ಇವಾಗ ಮಂಗಳೂರು ಆ ಕಡೆದವ್ರು ಇರ್ತಾರೆ ಅಂತ ಲೆಕ್ಕಾಚಾರ ತೊಗೊಳ್ಳೋಣಂತೆ. ಸೊ ಇಲ್ಲಿ ನಾರ್ತ್ ಕರ್ನಾಟಕದವ್ರಿಗೆ ಬದನೆಕಾಯಿ ತಿಂದ ಅಭ್ಯಾಸ ಇರುತ್ತೆ, ಪ್ಲಸ್ ಈ ಮೆಣಸಿನ್ಕಾಯಿಗಳನ್ನು ತಿಂದ ಅಭ್ಯಾಸ ಇರುತ್ತೆ, ಗಟ್ಟಿ ಊಟವನ್ನು ಮಾಡಿ ಅಭ್ಯಾಸ ಇರುತ್ತೆ, ಅನ್ನ ಕಮ್ಮಿ ತಿಂದ ಅಭ್ಯಾಸ ಇರುತ್ತೆ. ಸಡನ್ನಾಗಿ ಅವರು ಮಂಗಳೂರಿಗೆ ಬರ್ತಾರೆ, ಮಂಗಳೂರಲ್ಲಿ ಅವ್ರಿಗೆ ಅನ್ನನೇ ಹೆಚ್ಚಿಗೆ ಸಿಗ್ತಾ ಇರುತ್ತೆ, ಅದರ್ ಸಾಫ್ಟ್ ಫುಡ್ ಅವ್ರಿಗೆ ಸಿಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಅವರ ಒಂದು ರೆಗ್ಯುಲರ್ ಇಂಟೇಕ್ನ ಹೆಚ್ಚು ಕಡಿಮೆ ಆಗುತ್ತೆ. ದಿಸ್ ಇಸ್ ಒನ್ ವೇ. ಇವಾಗ ಮಂಗಳೂರವ್ರು ಹೋಗ್ಬಿಟ್ಟು ಗುಲ್ಬರ್ಗ ಹೋದ್ರೆ ಅಲ್ಲೋಗಿ ಜೋಳದ ರೊಟ್ಟಿ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ತಿನ್ನೋಕೆ ಅವ್ರ ಕೈಯಲ್ಲಿ ಆಗಲ್ಲ. ಇಲ್ಲೋರು ಮಂಗಳೂರಲ್ಲಿ ಬುಳ್ಳ ತಿಂತಾ ಇದ್ರೂ ಅಲ್ಲೋಗಿ ಬದನೆಕಾಯಿ ತಿಂದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಡಯಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಯಾಕಂದರೆ ಒಂದು ಅಭ್ಯಾಸ ಆಗಿರುವಂಥದ್ದು. ಇವಾಗ ಇದಕ್ಕೆ ಅಭ್ಯಾಸ ಹೇಗೆ ಹೋಗುತ್ತೆ, ಈಗ ಚಿಕ್ಕ ಮಗು ಹುಟ್ಟಿರೋ ಮಗುಗೆ ನೀವು ಫಸ್ಟು ಏನು ಹಾಲು ಕೊಡ್ತೀರಾ, ಅದಾದ ಮೇಲಿಂದ ಮೆತ್ತಗಿರೋ ತಿನಿಸನ್ನು ಕೊಡ್ತೀರಾ, ತರಕಾರಿಗಳನ್ನು ಪೇಸ್ಟ್ ಮಾಡಿ ಕೊಡ್ತೀರಾ, ಅನ್ನ ಪೇಸ್ಟ್ ಮಾಡಿ ಕೊಡ್ತೀರಾ, ನೀವು ಫ್ರೂಟ್ಸನ್ನು ಪೇಸ್ಟ್ ಮಾಡಿ ಕೊಡ್ತೀರಾ ನೀವು. ಸೊ ಆ ಥರ ಪೇಸ್ಟಿ ಥಿಂಗ್ಸ್ ಹೋಗುತ್ತೆ. ಅದು ಯಾವ ಡ್ಯೂರೇಷನ್ಗೆ ಹೋಗುತ್ತೆ, ಎವ್ರಿ 2 ಅವರ್ಲಿ ನೀವು ಫೀಡ್ ಮಾಡ್ತೀರಾ. ಅದಾದ ತಕ್ಷಣ ಸ್ಕೂಲಿಗೆ ಹೋಗುತ್ತಾ ಮಗು, ಎವ್ರಿ 4 ಅವರ್ಲಿ ಆಗುತ್ತೆ. ಲೆಕ್ಕಾಚಾರ ನೀವು ನೋಡ್ಕೊಳ್ಳಿ. ಸೊ ಎವ್ರಿ 4 ಅವರ್ಲಿ ಆಗುತ್ತೆ. ಅಲ್ಲೇನು ಹಾರ್ಟ್ ಸಬ್ಸ್ಟೆನ್ಸಸ್ಸು, ಊಟ, ಸ್ವಲ್ಪ ಮಸಾಲ, ಇದೆಲ್ಲ ಪ್ರಾರಂಭ ಆಗುತ್ತೆ. ಅದಾದ ನಂತರ ಡಾಕ್ಟರ್ ಮಾತಾಡೋಣ. ಒಬ್ರು ಗೋವಿಂದ ರಾಜು ಅಂತ ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಸರ್. ಗೋವಿಂದ ರಾಜು ಅಂತ ಮೇಡಮ್. ಎಸ್, ಗೊತ್ತಾಯ್ತು, ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ? ಇಲ್ಲೇ ಬೆಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಗೋವಿಂದರಾಜ್ ಅವರೇ, ಹೇಳಿ ಹೇಳಿ. ಸರ್, ನನಗೆ 8 ವರ್ಷದಿಂದ ಇದೆ ಕಾಯಿಲೆ, IBS ಕಾಯಿಲೆ. ಓಕೆ. ಎಂಡೋಸ್ಕೋಪಿ, ಕೊಲೋನೋಸ್ಕೋಪಿ ಎಲ್ಲ ಮಾಡ್ತೀನಿ, ಎಲ್ಲ ನಾರ್ಮಲ್ ಇದೆ. ಓಕೆ. ಆದ್ರೂ ಇದು ವಾಸಿ ಆಗ್ತದೆ 8 ವರ್ಷದಿಂದ. ಮೋಸನೆಲ್ಲ ಒಂದು ದೊಡ್ಡ ಗಟ್ಟಿಯಾಗಿ ಇಟ್ಕೋತದೆ. ಮೆಡಿಸಿನ್ ತಗೊಂಡ್ರೆ ಮೋಸನ್ ಪಾಸ ಆಗುತ್ತೆ, ಇಲ್ಲಾಂದ್ರೆ ಮೋಸನೇ ಹೋಗಲ್ಲ 6 ಗಂಟೆ. ಓಕೆ, ಫೈನ್. ಸರ್, ಇವಾಗ IBS ಅಂತ ನಿಮಗೆ ಗೊತ್ತಿದೆ. ಸೊ ಎಂಡೋಸ್ಕೋಪಿ ಮಾಡಿಸಿದ್ದೀರಾ, ಕೊಲೋನೋಸ್ಕೋಪಿ ಮಾಡಿಸಿದ್ದೀರಾ, ನಾರ್ಮಲ್ ಇದೆ. ಸೊ ಇವಾಗ ಏನು ಆರ್ಗನಲ್ ಏನು ಇಂಟರ್ವೆನ್ಷನ್ಸ್ ಏನೂ ಇಲ್ಲ. ಇದರಲ್ಲಿ ಒಂದು ಸ್ಟ್ರೆಸ್ಸು, ಟೆನ್ಷನ್ನು, ಮನಸ್ಥಿತಿಯ ವೇರಿಯೇಷನ್ ಒಂದಿರ್ಬೋದು. ನೀವು ಆತಂಕಗೊಂಡಾಗ ನಿಮ್ಮಲ್ಲಿ IBS ಸಿಂಪ್ಟಮ್ ಹೆಚ್ಚಿಗಾಗ್ಬೋದು, ಅಥವಾ ನೀವು ಊಟ ಮಾಡುವಂಥ ಟೈಮಿಂಗ್ ವೇರಿಯೇಷನ್ನು ಕೂಡ ಇರ್ಬೋದು, ಅಥವಾ ನೀವು ಕುಡಿಯುವಂಥ ನೀರು ಕಮ್ಮಿ ಇರ್ಬೋದು. ಸೊ ಇಷ್ಟು ವೇರಿಯೇಷನ್ಗಳು ನಿಮ್ಮಲ್ಲಿ ಸಿಗ್ಬೋದು. ಅಥವಾ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ಡೈಲಿ ಎಕ್ಸಸೈಸು, ವಾಕಿಂಗು, ಈ ಥರದ್ದೆಲ್ಲ ನಾನು ಹೆಚ್ಚಿಗೆ ಮಾಡ್ತಾಯಿಲ್ಲ, ಅಥವಾ ಮಾಡ್ತಾಯಿದ್ರೂ ಅದು ನಿಮ್ಮ ಲೆಕ್ಕಾಚಾರದಲ್ಲಿ ಕರೆಕ್ಟ್ ಇರ್ಬೋದು, ಬಟ್ ನಿಮ್ಮ ಬಾಡಿಗೆ ಇನ್ನೂ ಹೆಚ್ಚಿಗೆ ಬೇಕಾಗ್ಬೋದು.
ನಿಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕಂಡೀಷನ್ಸು ಇರಬಹುದು. ಸೊ ಚಿಂತೆ ಮಾಡಬೇಡಿ. ಎಷ್ಟೋ ಸತಿ ಏನೂ ಪ್ರಾಬ್ಲಮ್ಗಳು ಎಲ್ಲೂ ಎಂಡೋಸ್ಕೋಪಿ ಮಾಡಿದ್ರೆ ಸಿಗಲ್ಲ, ಕೊಲೊನೋಸ್ಕೋಪಿ ಮಾಡಿದ್ರೆ ಸಿಗಲ್ಲ, ಇಡಿಯೋಪತಿಕ್ ಆಗಿರುತ್ತೆ. ಸೈಕೋಸೊಮ್ಯಾಟಿಕ್ ಕಂಡೀಷನ್ಸಲ್ಲಿ ನಾವು ಹೋಮಿಯೋಕೇರಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟಾಗ ಗ್ರ್ಯಾಜುವಲ್ ಆಗಿ ಆ ಒಂದು ಸಮಸ್ಯೆಯಿಂದ ನೀವು ಹೊರ ಬೀಳ್ತೀರಾ ಸರ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್ IBS ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡ್ತಾರೆ ಅನ್ನೋದರ ಕುರಿತಾಗಿ ತಿಳಿಸ್ಕೊಡಿ. ಈಗ ಹೋಮಿಯೋಕೇರಲ್ಲಿ ಇವಾಗ ಇದೊಂದು ಪೇಷಂಟ್ ಇದಕ್ಕಿಂತ ಮುಂಚೆ ಕಾಲ್ ಮಾಡಿದ್ರಲ್ವಾ, ಸೊ ಎಲ್ಲ ಕಂಡೀಷನ್ಸು ನಾರ್ಮಲ್ ಆಗಿದೆ, ಎಂಡೋಸ್ಕೋಪಿ ಮಾಡಿಸಿದ್ದೀವಿ, ನಾರ್ಮಲ್ ಇದೆ, ಬಟ್ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್ ಹೇಗೆ ಹೋಗಬೇಕು ಅಂತ ಹೇಳಿ ಈ ಥರದ್ದು ಕೇಸ್ಗಳಿಗೂ ನಾವೇನು ಮಾಡ್ತೀವಿ ಅಂದರೆ ಮನಸ್ಸು ಅನ್ನೋದನ್ನು ತೊಗೊಳ್ತೀವಿ. ಸೊ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಒಂದು ಮನಸ್ಸಿನಲ್ಲಿ ವ್ಯತ್ಯಾಸ ಆದರೆ ನಿಮ್ಮ ಕಂಡೀಷನ್ನು ಹದಗೆಡ್ತಾನೆ ಬರುತ್ತೆ. ಸೊ ಟೆನ್ಷನ್ನು, ವರೀಸು, ಅದರ ಮೇಲೆ ನಿಮ್ಮ ಲಕ್ಷ್ಯಗಳು ಪಾಸಿಟಿವ್ ಕಡೆಗೆ ಹೋದರೆ ವೆಲ್ ಆ್ಯಂಡ್ ಫೈನ್. ಬಟ್ ಅದೇನೇ ಅಯ್ಯೋ ನನಗೆ ಹಿಂಗೆ ಆಗ್ಬಿಡುತ್ತಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇರೋರಲ್ಲಿ ವರ್ಸ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಪ್ರೋಸೆಸ್ನ ನಾವು ಹಿಂಗೆ ಬರ್ತೀವಿ ಹೋಮಿಯೋಕೇರಲ್ಲಿ. ಸೊ ಯಾವುದೇ ಕಂಪ್ಲೇಂಟಲ್ಲಿ ಪೇಷಂಟ್ ಬಂದಾಗ ಅವರ ಡೀಟೇಲ್ ವರ್ಬಲ್ ಹಿಸ್ಟ್ರಿನ ಕಲೆಕ್ಟ್ ಮಾಡ್ತೀವಿ. ಅದನ್ನು ಸಿಂಪ್ಟಮ್ ಟೇಕಿಂಗ್ ಅಥವಾ ಕೇಸ್ ಟೇಕಿಂಗ್ ಅಂತ ಹೇಳ್ತೀವಿ. ಸೊ ನನಗೆ ಈ ಥರ ಸಮಸ್ಯೆ ಇದೆ, ನನಗೆ ಈ ಥರ ಆಗುತ್ತೆ, ಈ ಹೊತ್ತಲ್ಲಿ ಈ ಥರ ಆಗುತ್ತೆ. ಈವನ್ ದಟ್ ಫ್ರ್ಯಾಕ್ಷನ್ ಆಫ್ ಟೈಮು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ರೆಮಿಡಿಯಲ್ ಸೆಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಇದು. ಸೊ ಅದಾದ ನಂತರ ಅವರ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ, ಯಾಕಂದರೆ ಕಾಂಟ್ರಾ ಇಂಡಿಕೇಟಿವ್ ಕಂಡೀಷನ್ಸ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟೀಸಲ್ಲಿದ್ದಾರೆ, ಅನ್ಕಂಟ್ರೋಲ್ಡ್ ಇದೆ, ಇದು ಹಲವಾರು ಮೆಡಿಸಿನ್ಗಳನ್ನು ತೊಗೊಳ್ತಾ ಇದ್ದಾರೆ, ಪ್ಲಸ್ ಇನ್ಸುಲಿನ್ನಲ್ಲಿದ್ದಾರೆ, ಅವರೆಲ್ಲ ಗ್ಯಾಸ್ಟ್ರಿಕ್ ವ್ಯತ್ಯಾಸಗಳು ಆಗ್ತಾ ಇದೆ, ಅಥವಾ IBSನ ವ್ಯತ್ಯಾಸಗಳಾಗ್ತಾ ಇದೆ, ಒಂಥರ ಸ್ಪರ್ಜಿಂಗ್ ಸ್ಟೂಲ್ಸ್ ಎಲ್ಲ ಆಗ್ತಾ ಇದೆ, ಮೆಡಿಸನಿಂದ ಇರ್ಬೋದಾ ಅಥವಾ ಅವರ ಒಂದು ಇಂಟೆಸ್ಟೈನಲ್ ವೇರಿಯೇಷನ್ಸಿಂದ ಆಗ್ತಾ ಇರ್ಬೋದು, ಅಥವಾ ಅವರ ಡಯಟಿಂದ ಆಗ್ತಾ ಇದೆಯೋ. ಸೊ ಆ ರೂಲ್ ಔಟ್ನ ನಾವು ಮಾಡ್ಕೊತೀವಿ. ತಂದೆ ತಾಯಿಗೆ ಹೋಗ್ತೀವಿ, ಯಾಕಂದರೆ ಹೆರಿಡಿಟ್ರಿ ಜೆನೆಟಿಕಲ್ ಫಾರ್ಮ್ಯಾಟ್ಗಳನ್ನು ಅರ್ಥ ಮಾಡ್ಕೊಳೋಕ್ಕೆ. ನಾರ್ಮಲಿ IBS ಅನ್ನೋದು ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನಮ್ಮ ತಂದೆಗಿತ್ತು, ನಮ್ಮ ತಾತನಿಗಿತ್ತು, ನಮ್ಮ ಮದರ್ಗಿದೆ, ಎಲ್ಲ ಫ್ಯಾಮ್ಲಿಯಲ್ಲಿದೆ ಅಂತ ಹೇಳಿದ್ರೆ ನಿಮ್ಮಲ್ಲೂ ಬರುವಂಥದ್ದು ಕಂಡೀಷನು 60% ಇರುತ್ತೆ. ಸೊ ಹೆರಿಡಿಟ್ರಿಕ್ಲಿ IBS ಇಸ್ ಅ ಕಾಮನ್ ಪ್ರಾಬ್ಲಮ್. ನಾಟ್ ಓನ್ಲಿ ಆ್ಯಂಕ್ಷಿಯಸ್ನೆಸ್, ಎಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ಕು ಅಥವಾ ಕೊಲೋನಲ್ ಅಲ್ಸರ್ಸು, ಇರಿಟೇಷನ್ಸ್ ಒಂದೇ ಅಲ್ಲ, ಹೆರಿಡಿಟ್ರಿಯಲ್ಲಿ ಇರುವಂಥದ್ದು ಒಂದು ಜೆನೆಟಿಕಲ್ ಫಾರ್ಮ್ಯಾಟು ಮುಂದಕ್ಕೆ ಬರ್ತಾ ಬರುತ್ತೆ. IBS ವಿಲ್ ಬಿ ಫಾಲೋಡ್ ದೇರ್. ಸೊ ಇದಾದ ನಂತರ ನಿಮ್ಮ ದಿನಚರಿನ ಕೇಳ್ತೀವಿ, ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ. ಎಲ್ಲ ನಮ್ಮ ಲೈಫ್ ಸ್ಟೈಲನ್ನು ನಮ್ಮ ಒಂದು ಅಡ್ವಾಂಟೇಜ್ಗೋಸ್ಕರನೇ ನಾವು ಆಲ್ಟ್ರ್ ಮಾಡಿರ್ತೀವಿ. ಅದರಲ್ಲಿ ತಿಳಿದು ಬರುತ್ತೆ ನೀವು ಹೇಗೆ ನಿಮ್ಮ ದಿನ ನಡೆಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ದಟ್ ಅಲ್ಲಿ ನಿಮ್ಮ ವೇರಿಯೇಷನ್ಸ್ನ ಅರ್ಥ ಮಾಡ್ಕೊಳ್ತೀವಿ. ಊಟದ ಕಡೆಗೆ ಹೋಗ್ತೀವಿ. ಡಯಟ್, ನೀವು ಯಾವ ಥರ ಊಟ ಮಾಡ್ತೀರಾ, ನಿಮ್ಮ ರೆಗ್ಯುಲರ್ ಇಂಟೇಕ್ ಹೇಗಿದೆ, ನೀವು ಏನೇನು ವಿಶೇಷವಾದ ಊಟಗಳನ್ನು ಮಾಡ್ತೀರಾ, ನಿಮ್ಮ ಪೀರಿಯಾಡಿಸಿಟಿ ಏನಿದೆ ಅಂತೇಳಿ ಎಲ್ಲ ಲೆಕ್ಕಾಚಾರ ಆಗ್ತೀವಿ. ಎಡಿಕ್ಷನ್ಸ್, ಸೊ ಈಗ ಆಲ್ಕೋಹಾಲು, ಸ್ಮೋಕಿಂಗು, ಬೇರೆ ಏನೇನು ಎಡಿಕ್ಷನ್ಗಳಿದೆ, ಈವನ್ ಚಾಕ್ಲೇಟ್ ತಿನ್ನೋದು ಕೂಡ ಒಂದು ಎಡಿಕ್ಷನ್ಗಳಿದೆ. ಸೊ ಈ ಥರದ ಎಡಿಕ್ಷನ್ಗಳಿದೆಯಾ, ಅದರಿಂದ ಏನಾದರೂ ಸಮಸ್ಯೆ ಆಗ್ತದೆ, ಅದನ್ನು ರೂಲ್ ಔಟ್ ಮಾಡಿ ಅದು ಒಂದು ಕಾಸನ್ನು ತೊಗೊಳ್ತೀವಿ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಹಿಸ್ಟ್ರಿ ಕೇಳ್ತೀವಿ, ಪೀರಿಯಡ್ ಬಗ್ಗೆ ಕೇಳ್ತೀವಿ. ಯಾಕಂದರೆ ಎಷ್ಟೋ ಸತಿ ಪೀರಿಯಡ್ಸ್ ಆಗೋದಕ್ಕಿಂತ ಮುಂಚೆ ಸಿವಿಯರ್ ಗ್ಯಾಸ್ಟ್ರಿಕ್ ಅಥವಾ ಎಸಿಡಿಟಿ ಆಗುತ್ತೆ. ಡಾಕ್ಟ್ರೇ ಪೀರಿಯಡ್ಸ್ ಆದಮೇಲಿಂದ ನಾನು ಆರಾಮಾಗಿರ್ತೀನಿ, ನಂಗೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಬಂದಾಗಲೇ ಗೊತ್ತಾಗುತ್ತೆ ನನಗೆ ಇನ್ನೊಂದು 2-3 ದಿನದಲ್ಲಿ ಪೀರಿಯಡ್ಸ್ ಬರುತ್ತೆ ಅನ್ನೋ ಸಿಂಪ್ಟಮ್ ಕೂಡ ಬರುತ್ತೆ. ಸೊ ಇದರ ವೇರಿಯೇಷನ್ಸನ್ನು ತಿಳ್ಕೊಳ್ತೀವಿ ನಾವು. ಮನಸ್ಸಿನ ಕಡೆಗೆ ಬರ್ತೀವಿ. ನಾನು ಹೇಳ್ದಂಗೆ ಮನಸ್ಸು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯಾಕಂದರೆ ಎಸ್ಪೆಷಲಿ ಇನ್ನು IBS ಒಂದೇ ಅಲ್ಲ, ಗ್ಯಾಸ್ಟ್ರಿಕ್ಕು ಎಸಿಡಿಟಿಯಲ್ಲೂ ಪ್ಲೇ ಮಾಡುತ್ತೆ. ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಆತಂಕದ ಒಂದು ವಿಷಯ ಬರ್ತಾ ಇದೆ, ಅಥವಾ ನೀವೆಲ್ಲೋ ಒಂದು ಇಂಟರ್ವ್ಯೂ ಇಲ್ಲ ಏನೋ ಎಕ್ಸಾಮ್ ಕೊಡೋಕೆ ಹೋಗಬೇಕು ಅಂತ ಹೇಳಿದಾಗ ಒಂದು ಆ್ಯಂಗ್ಸೈಟಿ ಬಿಲ್ಡಪ್ ಆಗುತ್ತೆ ನಿಮ್ಮಲ್ಲಿ. ಆವಾಗ ನಿಮ್ಮ ಹೊಟ್ಟೆ ಭಾಗದ ಒಂಥರ ಡಿಸ್ಕಂಫರ್ಟ್, ಒಂಥರ ಇರಿಟೇಷನ್ ಆಗುತ್ತೆ, ಒಂಥರ ಸಂಕಟ ಆಗುತ್ತೆ. ದಿಸ್ ಇಸ್ ವೇರ್ ಯುವರ್ ಆ್ಯಸಿಡ್ಸ್ ಹ್ಯಾವ್ ಬಿನ್ ಸೆಕ್ರೀಟೆಡ್, ಒಂದು ಡೈಜೆಸ್ಟಿವ್ ಫ್ಲೂಯಿಡ್ ಸೆಕ್ರೀಟ್ ಆಗಿದೆ. ಆ ಟೈಮಲ್ಲಿ ನಿಮ್ಮ ಕ್ರೇವಿಂಗು ಇನ್ಕ್ರೀಸ್, ಅದಕ್ಕೆ ನೀರು ಕುಡಿತೀರಾ, ಇಲ್ಲ ಏನೋ ತಿನ್ನೋದಕ್ಕೆ ಹೋಗ್ತೀರಾ, ಒಬ್ಬೊಬ್ಬರು ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಮಾಡೋದಕ್ಕೆ ಹೋಗ್ತೀರಾ. ಸೊ ಈ ಥರ ಒಂದು ವೇರಿಯೇಷನ್ನ ಆ ಆ್ಯಂಗ್ಸೈಟಿ ಕೊಡುತ್ತೆ ನಿಮ್ಗೆ. ಆವಾಗ ಅಲ್ಲಿ ನಿಮ್ಮ ಹೊಟ್ಟೆ ಸಮಸ್ಯೆ ಎದ್ದು ಬರುತ್ತೆ. ಸೊ ಅದರಿಂದ ಆ ಮನಸ್ಸಲ್ಲಾಗುವಂಥ ಹೆಚ್ಚು ಕಡಿಮೆಗಳಿಗೆ ನಿಮ್ಮ ಡಿಪೆಂಡೆನ್ಸಿ ತೋರಿಸುತ್ತೆ. ಸೊ ಅದರಿಂದ ಮನಸ್ಸು ಕೂಡ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಉದ್ದಾಗಲುಗಳನ್ನೆಲ್ಲ ಲೆಕ್ಕ ಹಾಕಿ ನಿಮಗೊಂದು ಕೋರ್ಸ್ ಪ್ರಕಾರವಾಗಿ ನಾವು ಒಂದು ಮೆಡಿಸನ್ನ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಸೊ ಇದನ್ನೇ ನಾವು ಹೋಮಿಯೋಕೇರಲ್ಲಿ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳೋದು. ಓಕೆ ಡಾಕ್ಟರ್, ಆಗಲೇ ನೀವು ಫುಡ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ರೆ, ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಬಗ್ಗೆನೂ ಹೇಳಿಬಿಡಿ. ಸೊ ಇವಾಗ ಫುಡ್ ಸ್ಟೈಲ್ ಅಂತ ಹೇಳಿದ್ರೆ ಏನು? ಸೊ ಇವಾಗ ನಾವು ಪಾರಂಪರಿಕವಾಗಿ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಪ್ರದೇಶದಿಂದ ಇದ್ರೂ ನಿಮ್ಮ ಮನೆಯಲ್ಲಿ ಒಂದು ಅಭ್ಯಾಸದ ಊಟ ನಡೀತಾ ಇರುತ್ತೆ. ದಯವಿಟ್ಟು ಅದನ್ನೇ ಫಾಲೋ ಮಾಡಿ. ಅಲ್ಲಿ ಇಲ್ಲಿ ಯಾವುದಾದ್ರೂ ಹೊಸದಾದ ಒಂದು ಟೇಸ್ಟನ್ನು ನೋಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಬಟ್ ಡೋಂಟ್ ಮೇಕ್ ಇಟ್ ಅನ್ ಹ್ಯಾಬಿಟ್, ಅಥವಾ ಯಾವಾಗಲೂ ಒಂದು ಟ್ರೆಷರ್ ಹಂಟ್ ಥರ ಊಟಕ್ಕೆ ಹೋಗ್ತೀನಿ ಅನ್ನೋದನ್ನು ಮಾಡ್ಕೊಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಮೊದಲು ಡಯಟ್.
ಸೊ ಇಲ್ಲಿ ನಿಮ್ಮ ಸ್ಟೇಪಲ್ ಡಯಟ್ ಹೇಗಿರಬೇಕು ಅಂದರೆ ಬೆಳಗ್ಗೆ ಎದ್ದು ವಿತಿನ್ 2.5 ಅವರ್ಸಲ್ಲಿ ನಿಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ಳಿ. ಅಲ್ಲಿಂದ 4 to 6 ಅವರ್ಸ್ ಇಸ್ ಮ್ಯಾಕ್ಸಿಮಮ್, ಅದರೊಳಗಡೆ ನಿಮ್ಮ ಲಂಚನ್ನು ಮಾಡ್ಕೊಳ್ಳಿ. ಅದಾದಮೇಲಿಂದ 4 to 6 ಅವರ್ಸ್ ಇಸ್ ಮ್ಯಾಕ್ಸಿಮಮ್ ಫಾರ್ ಯುವರ್ ಡಿನ್ನರ್. ಅದ್ರ ಮಧ್ಯದಲ್ಲಿ ನೀವು ಟೀ, ಕಾಫಿ ಅಥವಾ ಫ್ರೂಟ್ಸು, ಲೈಟಾಗಿ ಏನಾದ್ರು ಸ್ನ್ಯಾಕು ತಿನ್ನಬಹುದು. ದಿಸ್ ಇಸ್ ಗಿವನ್. ಬಟ್ ಇಲ್ಲಿ ಎಷ್ಟು ಕ್ವಾಂಟಿಟಿ ಅಂತ ಹೇಳಿದ್ರೆ ಬೆಳಗ್ಗೆಗೆ 100 ರೂಪಾಯಿ ಖರ್ಚು ಮಾಡ್ಕೊಳ್ಳಿ, ಮಧ್ಯಾಹ್ನಕ್ಕೆ 200 ರೂಪಾಯಿ ಮಾಡ್ಕೊಳ್ಳಿ, ರಾತ್ರಿಗೆ 50 ರೂಪಾಯಿ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಕ್ವಾಂಟಿಟಿ, ಇಷ್ಟೇ ಇರಬೇಕು ಅನ್ನೋ ಲೆಕ್ಕಾಚಾರ. ನೀರು ದಿನಕ್ಕೆ 3 ಲೀಟ್ರು ಇಸ್ ರೆಗ್ಯುಲರ್ ಆಗಿ ಇಟ್ಕೊಳ್ಳಿ. ಟೆಂಪ್ರೇಚರ್ ಪ್ರಕಾರ ಜಾಸ್ತಿ ಮಾಡಿ, ಕಡಿಮೆ ಮಾಡೋದಕ್ಕೆ ಹೋಗಬೇಡಿ. ಸೊ ದಿಸ್ ಇಸ್ ಒನ್ ವೇ. ಈಗ ಲೈಫ್ ಸ್ಟೈಲ್ ಅನ್ನೋ ಹೇಳೋ ಮಾತು ಬಂದಾಗ ಇಲ್ಲಿ ನಿಮ್ಮ ಅನುಕೂಲಕ್ಕೆ ನೀವೆಲ್ಲ ಲೈಫ್ ಸ್ಟೈಲ್ಗಳನ್ನು ನೀವು ಚೇಂಜ್ ಮಾಡ್ಕೊಂಡಿರ್ತೀರ. ಸೊ ಅದನ್ನು ಬಿಟ್ಟು ನಿಮ್ಮ ಸ್ವತಃವಾಗಿ ಮಾಡೋಕ್ಕಾಗುವಂಥ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಸೊ ದಟ್ ನಿಮ್ಮ ಲೈಫ್ ಸ್ಟೈಲ್ ಅದಾಗೆ ಕರೆಕ್ಷನ್ಗೆ ಬೀಳುತ್ತೆ. ಸೊ ಯಾವಾಗಲೂ ಅಷ್ಟೇ ಅಂಗೈಯಲ್ಲೇ ಎಲ್ಲ ನಡೆಸೋದನ್ನು ಬಿಟ್ಟರೆ ಐ ಥಿಂಕ್ ನಿಮ್ಮ ಲೈಫ್ ಸ್ಟೈಲು ಪಾದಗಳಿಂದ ಸ್ವಲ್ಪ ಓಡಾಡಿ, ಆದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬರುತ್ತೆ ಅಲ್ಲಿ. ಇನ್ನೊಂದು ಡಯಟಲ್ಲಿ ವಿಧ ಡಯಟ್ಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಕನ್ಸಲ್ಟ್ ಮಾಡಿ ನಿಮ್ಮ ಸೂಟಬಲ್ ಡಯಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರೋ ಕೀಟೋ ಡಯಟ್ ಮಾಡ್ತಾರೆ, ಯಾರೋ ಇಂಟರ್ಮಿಟೆಂಟ್ ಡಯಟ್ ಮಾಡ್ತಾರೆ, ಯಾರೋ ಮತ್ತೊಂದು ಗ್ರೀನ್ ಡಯಟ್ ಮಾಡ್ತಾರೆ. ಈ ಥರ ಡಯಟ್ಗಳ ಕಡೆ ಹೋಗಬೇಡಿ. ಹಣ್ಣು, ತರಕಾರಿ, ಸೊಪ್ಪುಗಳು ನಮಗೆಲ್ಲ ಲಭ್ಯವಿದೆ, ಆದಷ್ಟು ಅದನ್ನು ಉಪಯೋಗಿಸೋದನ್ನು ನೋಡಿ. ನಾನ್ ವೆಜ್ಜು ಕೂಡ ತಿನ್ನೋರು ರೆಗ್ಯುಲರ್ ಆಗಿ ತೊಗೊಳ್ಳಿ. ಯಾವುದೇ ಥರದ್ದು ವೇರಿಯೇಷನ್ಸ್ ಮಾಡೋದಕ್ಕೆ ಹೋಗಬೇಡಿ ಅಲ್ಲಿ. ಇನ್ನು ಡಾಕ್ಟರ್, ಒಬ್ಬ ಪರ್ಸನ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಇರುತ್ತೆ, IBS ಸಮಸ್ಯೆನೂ ಇರುತ್ತೆ, ಎರಡು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಅದರ ಕಾಂಪ್ಲಿಕೇಶನ್ಸ್ ಯಾವ ರೀತಿ ಇರಬಹುದು ಅಂತ? ಇವಾಗ ಗ್ಯಾಸ್ಟ್ರಿಕ್ಕು IBS ಜೊತೆಯಲ್ಲಿರುತ್ತೆ, ಅಥವಾ ಎಸಿಡಿಟಿ ಗ್ಯಾಸ್ಟ್ರಿಕ್ ಜೊತೆಯಲ್ಲಿರುತ್ತೆ, ಅಥವಾ ಎಲ್ಲ 3 ಜನನೂ ಇರ್ಬೋದು. ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಆ್ಯಂಡ್ IBS ಕೂಡ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಕ್ರಾನಿಕ್ ಹ್ಯಾಬಿಟ್ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ ಹೆಚ್ಚು ಕಡಿಮೆ ಆಗಿರುತ್ತೆ, ಏನೋ ಮೆಡಿಕಲ್ ಸ್ಟೋರಲ್ಲಿ ಒಂದು ಮೆಡಿಸನ್ ತೊಗೊಂಡು ಅದನ್ನು ರಿಬೌನ್ಸ್ ಮಾಡ್ಕೊಂಡು ವರ್ಸ್ಟ್ ಮಾಡಿ ಅದನ್ನು ಎಕ್ಸಿಟ್ ಲೆವೆಲ್ವರೆಗೂ ತಂದಿಟ್ಬಿಟ್ಟಿರ್ತೀರ. ಅಥವಾ ಊಟ ತಿಂಡಿ ಸರಿಯಾಗಿಲ್ಲದೆ ಹೋದಾಗ, ಮನಸ್ಸಿನ ಆತಂಕ ಜಾಸ್ತಿ ಆದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಿಕಾಸ್ ದೇರ್ ಇಸ್ ಅ ರೈಟ್ ಕನೆಕ್ಷನ್ ಬಿಟ್ವೀನ್ ದಿ ಗಟ್ ಆ್ಯಂಡ್ ದಿ ಬ್ರೈನ್. ಸೊ ಹೊಟ್ಟೆಗೂ ಮತ್ತು ತಲೆಯ ಒಳಗಡೆ ಇರುವಂಥ ನಾವು ಮೆದುಳಿಗೂ ಕನೆಕ್ಷನ್ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಸಪ್ಲೈ ಹೊಟ್ಟೆಯಿಂದನೇ ಹೋಗೋದು. ಸೊ ಆ ಹೊಟ್ಟೆನ ನಾವು ಖಾಲಿ ಇಟ್ಟಷ್ಟು ನಮ್ಮ ಮನಸ್ಸು ಕೂಡ ವೇರಿಯಂಟ್ ಆಗ್ತಾ ಬರುತ್ತೆ. ಸೊ ಅದರಿಂದ ನಿಮ್ಮ ಎಲ್ಲ ಕಂಪ್ಲೇಂಟ್ಗಳು ಸೇರುತ್ತೆ ಇಲ್ಲಿ. ಸೊ ಗ್ಯಾಸ್ಟ್ರಿಕ್ ಆ್ಯಂಡ್ IBS ಕೂಡ ಜೊತೆಯಲ್ಲಿರುತ್ತೆ. ಇವು IBS ಅಲ್ಲೂ 3 ಟೈಪ್ಗಳು: ಕಾನ್ಸ್ಟಿಪೇಟೆಡ್ ಕಂಡೀಷನ್ಸು, ಅಥವಾ ಡಯರಿಕ್ ಕಂಡೀಷನ್ಸು, ಅಥವಾ ಮಿಕ್ಸೆಡ್ ಟೈಪ್. ಒಂದು ಸತಿ ಕಾನ್ಸ್ಟಿಪೇಷನ್, ಒಂದು ಸತಿ ಡಯರಿಯಾ ಕೂಡ ಇರುತ್ತೆ. ಈ ಥರ ಯಾವುದೇ ಟೈಪ್ ಇದ್ರೂ ಇಟ್ ಆಲ್ ಕ್ಯಾನ್ ಬಿ ಟುಗೆದರ್. ಅ ಪರ್ಸನ್ ಕ್ಯಾನ್ ಸಫರ್ ಎವ್ರಿಥಿಂಗ್: ಗ್ಯಾಸ್ಟ್ರಿಕ್, ಎಸಿಡಿಟಿ ಆ್ಯಂಡ್ IBS ಇನ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್, ಆರ್ ಎನಿ ಒನ್ ಆಲ್ಸೋ ಕ್ರಾನಿಕ್ ಆಗಿನೂ ಸಫರ್ ಆಗ್ತಾ ಹೋಗ್ಬೋದು. ಇನ್ನು ಇದರ ಕಾಂಪ್ಲಿಕೇಶನ್ಸ್ ಡಾಕ್ಟರ್, ಗ್ಯಾಸ್ಟ್ರಿಕ್ ಪ್ಲಸ್ IBS ಎರಡರ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿ. ಇವಾಗ ಗ್ಯಾಸ್ಟ್ರಿಕ್ ಕಾಂಪ್ಲಿಕೇಶನ್ ಅಂತೇಳಿ ನಾವು ಆಗಲೇ ಮಾತಾಡಿದ್ವಿ, ಗರ್ಡ್ ಅನ್ನೋದೊಂದು ಕಾಂಪ್ಲಿಕೇಶನ್ ಇದೆ. ಸೊ ತಿಂದಿದ್ದೆಲ್ಲ ಮೇಲಕ್ಕೆ ಬರ್ತಾ ಇರುತ್ತೆ. ಸೊ ಅದೇ ಥರ ಅಲ್ಸರ್ಸ್ ಆಗೋದು, ಎಸಿಡಿಟಿನಲ್ಲಿ ಅಲ್ಸರ್ಗಳು ಆಗ್ತಾ ಇರುತ್ತೆ. ಸೊ ಈಸೋಫೆಗ್ನಲ್ ಕಂಡೀಷನ್ಸು, ಗ್ಯಾಸ್ಟ್ರಿಕ್ ಅಲ್ಸರ್ಸು, ಡಿಯಾಡಿನಲ್ ಅಲ್ಸರ್ಸ್, ಈ ಥರ ಅಲ್ಸರೇಷನ್ಸ್. ಈವನ್ ಬಾಯಲ್ಲೂ ಕೂಡ ಅವಾಗವಾಗ ಉಣ್ಣಾಗ್ತಾ ಇರುತ್ತೆ. ದಟ್ ಇಸ್ ಬಿಕಾಸ್ ಆಫ್ ಎ ಸ್ಲಿಪ್ ಆಫ್ ಯುವರ್ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸ್ ಅಂತೇಳಿ ತೊಗೊಳ್ಬೋದು. ಆ್ಯಂಡ್ ಡಿಹೈಡ್ರೇಟೆಡ್ ಕಂಡೀಷನ್ಸು. ಸೊ ಇದರಿಂದ ಅಸೋಸಿಯೇಟಿವ್ ಆಗಿ ವೆಯ್ಟ್ ಲಾಸು, ಅಥವಾ ವೆಯ್ಟ್ ಗೇನು, ಅಥವಾ ನಿಮ್ಮ ಒಂದು ಇರಿಟೇಬಲ್ ಬಿಹೇವಿಯರಲ್ ಚೇಂಜಸ್ಸು ಕೂಡ ಆಗುತ್ತೆ ಗ್ಯಾಸ್ಟ್ರಿಕ್ ಆ್ಯಂಡ್ ಎಸಿಡಿಟಿಯಲ್ಲಿ ಬಂದಾಗ. ಸೊ ಇಷ್ಟು ಮಟ್ಟಿಗೆ ಸೇರುತ್ತೆ. ಸೊ ಅಲ್ಸರೇಷನ್ಸ್ ಇಸ್ ಅ ವರ್ಸ್ಟ್ ಕಂಡೀಷನ್ಸು, ಸರ್ಜಿಕಲ್ ಇಂಟರ್ವೆನ್ಷನ್ಸ್ಗೆ ಹೋಗುವಂಥದ್ದು. ಅದೇ IBS ಅಲ್ಲಿ ದಿ ಮೈಂಡ್ ಕಂಡೀಷನ್, ಬಿಹೇವಿಯರ್ ಕಂಡೀಷನ್ ವರ್ಸ್ಟ್ ಆಗ್ತಾ ಹೋಗುತ್ತೆ. ಕೊಲೋನಲ್ ಅಲ್ಸರ್ಸ್ಗಳಿರ್ಬೋದು, ಅಲ್ಲಿ ಏನಾದ್ರು ಇರೋಷನ್ಸ್ ಇರ್ಬೋದು. ಅಲ್ಸರೇಷನ್ಸ್, ಇರೋಷನ್ಸು ವರ್ಟಾಗಿ ಇಟ್ ಕ್ಯಾನ್ ಲೀಡ್ ಇವನ್ ಇನ್ ಟು ಅ ಕ್ಯಾನ್ಸರಸ್ ಕಂಡೀಷನ್ಸ್ ಕೂಡ ಆಗ್ಬೋದು. ಸೊ IBS ಅನ್ನೋದಿದ್ದರೆ ಐಡೆಂಟಿಫಿಕೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಇಸ್ ವೆರಿ ಎಸೆನ್ಷಿಯಲ್ ಅಂತ ಹೇಳ್ತೀವಿ ನಾವಲ್ಲಿ. ಇನ್ನು ಈ ಸಮಸ್ಯೆ ಒಂದು ಬಾರಿ ಬಂದುಬಿಟ್ರೆ ಲೈಫ್ ಲಾಂಗ್ ಹೋಗೋದಿಲ್ವಾ? ಮೆಡಿಸನ್ನು ಲೈಫ್ ಲಾಂಗ್ ತಗೋಬೇಕಾ? ಈ ಪ್ರಶ್ನೆಗೆ ಏನು ಆನ್ಸರ್ ಡಾಕ್ಟರ್? ನೀವು ಊಟ ಲೈಫ್ ಲಾಂಗ್ ಇರೋರ್ಗೂ ನೀವು ಮಾಡಲೇಬೇಕು, ಜೀರ್ಣಿಸ್ಕೊಳ್ಳಲೇಬೇಕು, ಎಕ್ಸ್ಕ್ರೀಟ್ ಮಾಡಲೇಬೇಕು. ಒಂದು ಸತಿ ನಿಮ್ಮ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗಿದೆ, ನಿಮ್ಮ ಬಾಡಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅದನ್ನು ಬಾಡಿನೇ ಕಂಟ್ರೋಲ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ನೆಸೆಸಿಟಿ ಬ್ಯಾಲೆನ್ಸ್ನ ಮಾಡ್ಕೊಂಡು ಹೋಗ್ತಾ ಇದೆ. ಒಂದು ಮೆಡಿಕೇಷನ್ ನಾವು ಅದನ್ನು ಅಪಿಯರ್ ಆಗಿದ್ದೀವಿ ಅಂತ ಹೇಳಿದ್ರೆ ದ ಬಾಡಿ ವಿಲ್ ಓನ್ಲಿ ಟೇಕ್ ಕೇರ್ ಆಫ್ ಇಟ್. ಅದರ್ವೈಸ್ ಬೇರೆ ಸಿಸ್ಟಮ್ಸಲ್ಲಿ ಡಿಪೆಂಡೆಂಟ್ ಆಫ್ ಮೆಡಿಕೇಷನ್ಸಲ್ಲಿ ಇರಬೇಕಾಗತ್ತೆ. ಹೋಮಿಯೋ ಕೇರಲ್ಲಿ ಆ ಥರ ನೆಸೆಸಿಟಿಗಳು ಬರೋದಿಲ್ಲ ಅಲ್ಲಿ. ಸೊ ಒನ್ಸ್ ಯು ಆರ್ ಹೀಲ್ಡ್, ಬಾಡಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯರ್ ಲಿಮಿಟೇಷನ್ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಹೋಗ್ತಾ ಇದ್ರೆ ಸಾಕಾಗುತ್ತೆ ಅಲ್ಲಿ. ಇನ್ನು ಡಾಕ್ಟರ್, ಈ ಗ್ಯಾಸ್ಟ್ರಿಕ್ ಮತ್ತು IBS ಪ್ರಾಬ್ಲಮ್ ಇರೋರು ಯಾವ ಫುಡ್ಡನ್ನು ತಗೊಳ್ಳೇಬಾರ್ದು, ಯಾವ ಫುಡ್ಡನ್ನು ತಗೊಂಡ್ರೆ ಉತ್ತಮ ಅಂತ?
ಸಿ ಫಾರ್ ಎಕ್ಸಾಂಪಲ್ ಪೇಷಂಟ್ ಆಗಿದ್ದಾಗ ಮಾತಾಡೋಣ, ರೆಡಿ ಆದಾಗ ಹೇಗೆ ಅಂತೇಳಿ. ಇವಾಗ ಪೇಷಂಟ್ ಆಗಿದ್ದಾಗ ಅವ್ರಿಗೆ ಯಾವುದೇ ಒಂದು ಸ್ವೀಟನ್ನು ತಿನ್ನೋಕ್ಕಾಗ್ತಾ ಇರಲ್ಲ. ಸ್ವೀಟ್ ತಿಂದರೆ ಡಾಕ್ಟರ್ ನನ್ನ ಹೊಟ್ಟೆ ಕೆಡ್ತಾ ಇದೆ, ನನಗೆ ಬೌಲ್ಸ್ ಆಗ್ತಾ ಇದೆ, ನನಗೆ ಮೇಲ್ತೇಗ್ ಬರ್ತಾ ಇದೆ, ಥರ ಸಂಕಟ ಆಗ್ತಾ ಇದೆ ಅನ್ನೋ ಸಿಮ್ಟಮ್ಸ್ ಇರುತ್ತೆ. ಸೊ ಒನ್ಸ್ ವಿ ಸ್ಟಾರ್ಟ್ ಟ್ರೀಟ್ಮೆಂಟ್ ಗ್ರ್ಯಾಜುವಲಾಗಿ ಅದೆಲ್ಲ ಕಡಿಮೆ ಆಗುತ್ತೆ. ನಾವಲ್ಲಿ ಏನು ಮಾಡಿರ್ತೀವಿ, ಅವಾಯ್ಡ್ ಮಾಡಿ ಸ್ವಲ್ಪ ಅಂತ ಹೇಳಿರ್ತೀವಿ. ಸೊ ವೆನ್ ದ ಪರ್ಸನ್ ಇಸ್ ವೆರಿ ನಾರ್ಮಲ್, ಸ್ಲೋವಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಹೋಮಿಯೋಕೆರಲ್ಲಿ ಆಗೋ ಪ್ರೋಸೆಸ್ನ ನಾನು ಹೇಳ್ತಾ ಇರೋದು. ಸ್ಲೋವಾಗಿ ತಿನ್ನಿ ಸರ್, ಯಾವಾಗ ಒಂದ್ಸತಿ ಜಿಲೇಬಿನೋ ಒಂದು ಜಾಮೂನೋ ಏನೋ ತಿನ್ನು ನೋಡಿ ಅಂತ ಹೇಳ್ತೀವಿ. ದೆನ್ ವಿ ಆಸ್ಕ್, ಸರ್ ಹೇಗಿತ್ತು? ಇಲ್ಲ ಸರ್ ನಾನು ತಿಂದೆ, ನನಗೆ ಸಮಸ್ಯೆ ಆಗಲಿಲ್ಲ. ನೆಕ್ಸ್ಟಲ್ಲಿ ನಿಮ್ಮ ರೆಗ್ಯುಲರ್ ಹ್ಯಾಬಿಟ್ಗೆ ಒಂದು 50% ಹೋಗಿ. ವಾರದಲ್ಲಿ 2 ಸತಿ ಸ್ವೀಟ್ ತಿನ್ನೋರು, ಓಕೆ ಅದನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ಕ್ರಮೇಣವಾಗಿ ರೆಗ್ಯುಲರ್ ಆಗಿ ನಿಮ್ಮ ಸ್ವೀಟ್ ಅಭ್ಯಾಸ ಇರೋ ರೆಗ್ಯುಲರಾಗಿ ಬರ್ತೀರಾ. ಸೊ ನಿಮ್ಮ ಸ್ವೀಟ್ ತಿಂದ್ರೂ ನಿಮಗೆ ಸಮಸ್ಯೆ ಆಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಟ್ರೀಟ್ಮೆಂಟ್ನ ಮಾಡಿರ್ತೀವಿ. ಸೊ ಗ್ಯಾಸ್ಟ್ರಿಕ್ ಕಂಡೀಷನ್ಸು ಅಲ್ಲಿ ಅರ್ಥ ಆಗಿರುತ್ತೆ. ಎಷ್ಟೋ ಸತಿ ನಾರ್ತ್ ಇಂಡಿಯನ್ಸು ಅವ್ರಿಗೆ ಸ್ವೀಟ್ ಅನ್ನೋದು ಪ್ರೈಮರಿ ದಾನ್ ಎನಿಥಿಂಗ್ ಎಲ್ಸ್. ಅಂಥವರಲ್ಲಿ ಗ್ಯಾಸ್ಟ್ರಿಕ್ ಆಗ್ತಾ ಇದ್ದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದು, ನಾವು ಇದೇ ಪ್ರೋಸೆಸ್ಸಲ್ಲಿ ಹೋಗ್ತೀವಿ. ದಟ್ಸ್ ವೈ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆರ್ ವೆರಿ ಹ್ಯಾಪಿ ಹಿಯರ್. ಓಕೆ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಇದಕ್ಕೇನು ರೀಸನ್ ಡಾಕ್ಟರ್? ಇವಾಗ ಚಿಕ್ಕ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಫಸ್ಟು ಐಡೆಂಟಿಫಿಕೇಷನ್ ಪ್ರಾಬ್ಲಮ್. ಯಾಕಂದರೆ ಆ ಮಗುವಲ್ಲಿ ಏನು ಡಿಫ್ರೆನ್ಸ್ ಇದೆ, ಏನು ಆಗ್ತಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಪೇರೆಂಟ್ಸ್ ಆದವ್ರಿಗೂ ಅಥವಾ ಕೇರ್ ಟೇಕರ್ ಆದವರು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ಮಗುವಲ್ಲಿ ಏನೂ ಹೇಳೋದಿಲ್ಲ. ಸೊ ಹಾಲೆ ವ್ಯತ್ಯಾಸ ಆಗಿರಬಹುದು, ಅಲ್ಲಿ ಹೊಟ್ಟೆ ಉಬ್ಬರ ಬಂದಿರ್ಬೋದು, ಮೋಷನ್ಸಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಊಟ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ ಅದು ಮೇಲಿಂದ ಮೇಲೆ ವಾಮಿಟ್ ಮಾಡ್ತಾ ಇರ್ಬೋದು. ದೀಸ್ ಆರ್ ದಿ ಥಿಂಗ್ಸ್. ಸೊ ಒಂದ್ಸತಿ ಚಿಕ್ಕ ಮಗುವಿನ ಹೊಟ್ಟೆಗೆ ಟ್ಯಾಪ್ ಮಾಡಿ ನೋಡಿ, ಬ್ಲೋಟೆಡ್ ಫೀಲಿಂಗ್ ಸೌಂಡ್ ಬರ್ತಾ ಇದ್ದರೆ ಸ್ವಲ್ಪ ಲಿಕ್ವಿಡಿ ಫುಡ್ಡನ್ನು ಕೊಡಿ, ಅಥವಾ ಬಿಸಿನೀರನ್ನು ಕೊಡಿ, ಅಥವಾ ಓಂಕಾಳು ನೀರನ್ನು ಕೊಟ್ಟರೆ ನಾರ್ಮಲ್ ಆಗುತ್ತೆ. ಅಥವಾ ನಿಮ್ಮ ಶೋಲ್ಡರ್ ಮೇಲೆ ಹಾಕ್ಕೊಂಡು ಬೆನ್ನನ್ನು ಟ್ಯಾಪ್ ಮಾಡಿ, ಇಟ್ ಮೈಟ್ ವಾಮಿಟ್, ಗ್ಯಾಸ್ ಎಲ್ಲ ಹೊರಗಡೆ ಬರ್ಬೋದು. ಸೊ ದೀಸ್ ಆರ್ ಆಲ್ ಸಿಂಪಲ್ ಥಿಂಗ್ಸ್ ವಾಟ್ ನೀವು ಮನೇಲಿ ಮಾಡುವಂಥದ್ದು. ಬಟ್ ಐಡೆಂಟಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಮಕ್ಕಳೇನಂತ ವೆನ್ ದೇರ್ ಗ್ರೋಯಿಂಗ್ ಪ್ರೋಸೆಸ್ಸಲ್ಲಿ ಗ್ರೀನಿ ಸ್ಟೂಲ್ಸನ್ನು ಪಾಸ್ ಮಾಡ್ತಾರೆ, ವೆರಿ ಬ್ಯಾಡ್ ಓಡರ್ ಇರುತ್ತೆ. ಅಂದರೆ ನಾವು ಟೀದಿಂಗ್ ಕಂಡೀಷನ್ಸ್, ಅಂದರೆ ಹಾಲು ಬರೋ ಟೈಮಲ್ಲಿ ಈ ಥರ ಆಗುತ್ತೆ ಅಂತ ಹೇಳ್ತೀವಿ. ವೆನ್ ದ ಡೈಜೆಷನ್ ಪ್ರೋಸೆಸ್ ಚೇಂಜಸ್, ದಿಸ್ ವಿಲ್ ಬಿ ಸ್ಟಾರ್ಟಿಂಗ್. ಸೊ ಇಟ್ ಈಸ್ ಅನ್ ಐಡೆಂಟಿಫಿಕೇಷನ್ ಥಿಂಗ್. ಅಂದ ಆದಷ್ಟು ಬ್ರೆಸ್ಟ್ ಫೀಡ್ ಆಗ್ತಾ ಇರೋ ಮಕ್ಕಳಿಗೆ ಅಥವಾ ಲ್ಯಾಕ್ಟೇಟಿಂಗ್ ಮಕ್ಕಳುಗಳಲ್ಲಿ ನೀವು ಮದರ್ಗೆ ಡಯಟನ್ನು ಫಾಲೋ ಮಾಡಿ. ಮದರ್ ಹ್ಯಾಸ್ ಟು ಫಾಲೋ ದ ರೈಟ್ ಡಯಟ್, ಸೊ ದ ಕಿಡ್ ವಿಲ್ ಗೆಟ್ ದಿ ರೈಟ್ ನ್ಯೂಟ್ರಿಷನ್ಸ್. ಸೊ ಇದು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸಾಕು. ಅಂಡ್ ದ ಕಿಡ್ ಸ್ಟಾರ್ಟ್ ಗ್ರೋಯಿಂಗ್, ಪಿಕ್ಕಿಂಗ್ ಈಟಿಂಗ್, ಅಂದರೆ ಅಲ್ಲಿ ಇಲ್ಲಿ ಬಿದ್ದಿರೋದನ್ನು, ಅದು ಏನಂದರೆ ಒಂಥರ ಅದೇನಿದೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಎತ್ತಿ ತಿನ್ನೋದು, ಬಾಯಿಗೆ ಹಾಕ್ಕೊಳೋದಿರುತ್ತೆ. ಅದನ್ನು ಆದಷ್ಟು ಚೆಕ್ ಮಾಡಿ, ಅವಾಯ್ಡ್ ಮಾಡಿ. ದಟ್ ವಿಲ್ ಸ್ಪಾಯ್ಲ್ ದಿ ಸ್ಟಮಕ್. ಸೊ ಹೊಟ್ಟೆಯನ್ನು ಅದು ಮೇಜರಾಗಿ ಕೆಡಿಸುತ್ತೆ. ಅಲ್ಲಿ ಆದಷ್ಟು ಯಾವುದೇ ಕೋಲ್ಡ್ ಫುಡ್ಡನ್ನು ಜಾಸ್ತಿ ಕೊಡೋದಕ್ಕೆ ಹೋಗಬೇಡ. ಅಂದರೆ ಇವಾಗ ಅನ್ನ ಇಟ್ಟಿರ್ತೀರ, ತುಪ್ಪ ಹಾಕಿಟ್ಟಿರ್ತೀರ, ಅದು ಸ್ವಲ್ಪ ಹೊತ್ತು ಆಗಿಬಿಟ್ಟಿರುತ್ತೆ. ಯಾವಾಗಲೂ ಸ್ವಲ್ಪ ವಾರ್ಮ್ ಫುಡ್ಡನ್ನು ಮಕ್ಕಳಿಗೆ ಫೀಡ್ ಮಾಡಿ. ಓಕೆ ಡಾಕ್ಟರ್, ಇನ್ನು ಜನರಲಿ ಒಬ್ಬ ಮನುಷ್ಯನ ಊಟದಲ್ಲಿ ಒಂದು ದಿನದಲ್ಲಿ ವಿಟಮಿನ್ಸು ಇರಬೇಕು, ಕಾರ್ಬೋಹೈಡ್ರೇಟ್ಸು ಇರಬೇಕು, ಎಲ್ಲವೂ ಕೂಡ ಇರಬೇಕು. ಸೊ ಒಂದು ದಿನದ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ನೀವು ಹೇಳ್ತೀರಾ? ಟು ಕೀಪ್ ಇಟ್ ವೆರಿ ಸಿಂಪಲ್, ನಿಮ್ಮ ಪ್ರದೇಶದ ಊಟದ ಪ್ರಕಾರ ಮಾಡಿಕೊಂಡ್ರೆ, ಇವಾಗ ನೀವು ಇಡ್ಲಿ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಇಡ್ಲಿ ಇಸ್ ದಿ ಬೆಸ್ಟ್ ಫುಡ್, ಇಂಟರ್ನ್ಯಾಷನಲಿ ಬೆಸ್ಟ್, ಇಟ್ಸ್ ವೆರಿ ಸ್ಟೆರಿಲೈಸ್ಡ್ ಫುಡ್ ಅಂತ ಹೇಳ್ತೀರಾ. ಅದ್ರ ಜೊತೆಲಿ ನೀವು ಸಾಂಬಾರು ತೊಗೊಳ್ತೀರಾ, ಅದ್ರ ಜೊತೆಲಿ ನೀವು 2 ಥರದ ಚಟ್ನಿ ತೊಗೊಳ್ತೀರಾ, ಅದ್ರ ಜೊತೆಲಿ ನೀವು ತುಪ್ಪ ತೊಗೊಳ್ತೀರಾ, ಅದ್ರ ಜೊತೆಲಿ ಚಟ್ನಿ ಪುಡಿನೂ ತೊಗೊಳ್ತೀರಾ. ಸೊ ಇಲ್ಲಿ ನಿಮಗೆ ಸಿಗಬೇಕಾಗಿದ್ದು ಎಲ್ಲ ಸಿಗುತ್ತೆ. ಅಲ್ಲಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಅಲ್ಲಿ ಬೇಕಾಗಿರುವಂಥ ಆಯಿಲ್ ಎಷ್ಟು ಬೇಕಷ್ಟು ಸಿಗುತ್ತೆ. ಈ ಸಾಂಬಾರಲ್ಲಿ ನಿಮಗೆಲ್ಲ ತರಕಾರಿಗಳದ ನ್ಯೂಟ್ರಿಯೆಂಟ್ ಸಿಗುತ್ತೆ. ತೆಂಗಿನಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿಯಲ್ಲಿ ನಿಮ್ಗೆ ಏನೇನು ಬೇಕು ನ್ಯೂಟ್ರಿಯೆಂಟ್ ಸಿಗುತ್ತೆ. ಒಂದು ಸಿಂಪಲೆಸ್ಟ್ ಇರೋದನ್ನು ಕಂಪ್ಲೀಟ್ ಫುಡ್ ಆಗಿ ತೊಗೊಂಡ್ರೆ ಸಮಸ್ಯೆ ಇಲ್ಲ. ನಾನು ಬರೀ ಇಡ್ಲಿ ತಿಂತೀನಿ, ಇಡ್ಲಿಗೆ ಸಕ್ಕರೆ ತಿಂತೀನಿ, ಇಡ್ಲಿಗೆ ಸ್ವಲ್ಪ ನಾನು ಏನೋದು ಸ್ವಲ್ಪ ಕಲರ್ ಹಾಕ್ದಂಗೆ ನಾನು ಚಟ್ನಿ ತೊಗೊಳ್ತೀನಿ ಅಥವಾ ಸಾಂಬಾರು ತೊಗೊಳ್ತೀನಿ, ಲೈಟ್ಲಿ ಒಂದು ಟಚ್ ಮಾಡಿ ತಿನ್ನೋದ್ರಿಂದ ನಿಮ್ಮ ನ್ಯೂಟ್ರಿಷನ್ಸು ಅಲ್ಲೇ ಕಡಿಮೆ ಆಗುತ್ತೆ. ಸೊ ಯಾವುದೇ ತಿನಿಸನ್ನು ತಿಂದರೆ ಕಂಪ್ಲೀಟಾಗಿ ಅದನ್ನು ತಿನ್ನೋದನ್ನು ನೋಡಿ. ಅದಕ್ಕೇ ನಮ್ಮ ಊಟಗಳೆಲ್ಲ ಕಂಪ್ಲೀಟ್ ಆಗಿದೆ. ಇಟ್ ವಾಸ್ ನಾಟ್ ಬರೀ ಬ್ರೆಡ್ಡು, ಇಲ್ಲ, ಅದ್ರ ಜೊತೇಲಿ ಎಲ್ಲನೂ ಕೂಡ ಇದೆ. ಇವಾಗ ನೀವು ಪಾವ್ ಭಾಜಿ ಅಂತ ಅದು ಬ್ರೆಡ್ ಕೊಡ್ತಾರೆ ಅಂತ ಕೇಳ್ತಾರೆ, ಕೇಳೋದಿಲ್ಲ ಅಂತಿಲ್ಲ. ಎಲ್ಲ ತರಕಾರಿಗಳನ್ನು ಸೇರಿಸಿ ಅಲ್ಲಿ ಬಾಜಿ ಆಗಿರುತ್ತೆ, ಬ್ರೆಡ್ಡು ಅದ್ರ ಜೊತೆಲಿರುತ್ತೆ, ಬೆಣ್ಣೆನೂ ಅದ್ರ ಜೊತೆಲಿರುತ್ತೆ. ಸೊ ಯು ಆರ್ ಗೆಟಿಂಗ್ ಅ ಕಂಪ್ಲೀಟ್ ಥಿಂಗ್. ಸೊ ಆಲ್ವೇಸ್ ಹ್ಯಾವ್ ಅ ಕಂಪ್ಲೀಟ್ ಮೀಲ್. ಇಫ್ ಇಟ್ಸ್ ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್, ಟ್ರೈ ಟು ಮೇಕ್ ಇಟ್ ಕಂಪ್ಲೀಟ್. ಬರೀ ನಾನು ಇದೊಂದೇ ಸೆಲೆಕ್ಟಿವ್ ಈಟಿಂಗ್ ಮಾಡ್ತೀನಿ ಅಂತ ಹೇಳೋದ್ರಲ್ಲೇ ತಪ್ಪಾಗ್ತಾ ಹೋಗುತ್ತೆ ಇಲ್ಲಿ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಮತ್ತು IBS ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.
ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಹಾಗೆ ನಿಮಗೂ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಇದೆ ಅಂತಂದ್ಲಿ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ. 001133 1800 10811212